ಕಾಫ್ ಸಿರಪ್ನಿಂದ ಮಕ್ಕಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಡ್ ರಿಲೀಫ್ ಕಾಫ್ ಸಿರಪ್ ಬ್ಯಾನ್ಗೊಂಡಿರುವಂತಹ ಹಿನ್ನೆಲೆ ನಮ್ಮ ರಾಜ್ಯದಲ್ಲಿ ಕೋಲ್ಡ್ ರಿಲೀಫ್ ಸರಬರಾಜು ಆಗಿಲ್ಲ ಅಂತ ಆರೋಗ್ಯ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇಷ್ಟು ದಿವಸ ಬರೀ ತಿನ್ನೋ ವಸ್ತುಗಳ ಬಗ್ಗೆ ಬೇರೆದ್ರ ಬಗ್ಗೆ ಕಲಬೆರಕೆ ನೋಡ್ತಾ ಇದ್ವಿ. ಅದು ಈಗ ಮೆಡಿಸಿನ್ ವಿಚಾರದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಕೋಲ್ಡ್ ರಿಲೀಫ್ ಕಾಫ್ ಸಿರಪ್ ಬ್ಯಾನ್ಗೊಂಡಿರುವಂತಹ ಹಿನ್ನೆಲೆ ನಮ್ಮ ರಾಜ್ಯದಲ್ಲಿ ಆ ಕೋಲ್ಡ್ ರಿಲೀಫ್ ಸರಬರಾಜು ಆಗಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡು, ಪಾಂಡಿಚೇರಿ, ರಾಜಸ್ಥಾನಗಳಿಗೆ ಆ ಒಂದು ಕಾಫ್ ಸಿರಪ್ ಏನಿದೆ ಅದು ಸರಬರಾಜಾಗಿದೆ. ಅದೊಂದು ಕಡೆ ಬೇರೆ ಬ್ರ್ಯಾಂಡ್ಗಳ ಸ್ಯಾಂಪಲ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ, ಅದರ ರಿಪೋರ್ಟ್ ಬಂದ ನಂತರ ಅದರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು ಸಿರಪ್ಪು ಸರಬರಾಜಾಗಿದೆ. ಹೀಗಾಗಿ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ಪರಿಣಾಮ ಇಲ್ಲ. ಮಾಹಿತಿ ಗೊತ್ತಾದ ತಕ್ಷಣ ಡ್ರಗ್ ಕಂಟ್ರೋಲ್ ಹತ್ರ ಮಾತನಾಡಿದ್ದೇನೆ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಕೋಲ್ಡ್ ರಿಲೀಫ್ ವಿತರಣೆ ಆಗಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಜನ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಲ್ಲ ಬ್ಯಾನ್ ಅಂದರೆ ನಮ್ಮಲ್ಲಿ ಏನಾದರೂ ಸರಬರಾಜು ಆಗಿಲ್ಲ. ಆ ಕಂಪನಿಗಳಿಂದ ಏನು ಈ ಕಾಫ್ ಸಿರಪ್ಗಳಿದೆ ಅದು ತಮಿಳುನಾಡು ಆಮೇಲೆ ರಾಜಸ್ಥಾನ ಈ ಭಾಗದಲ್ಲಿ ತಯಾರಿಕೆ ಆಗಿರುವಂಥದ್ದು. ಮತ್ತು ಅದು ತಮಿಳುನಾಡು, ಪಾಂಡಿಚೇರಿ, ಒರಿಸ್ಸಾ, ಮಧ್ಯಪ್ರದೇಶ, ರಾಜಸ್ಥಾನ ಇಂಥ ಕಡೆ ಸರಬರಾಜು ಆಗಿರೋಂಥ ಮಾಹಿತಿ ನಮಗೆ ಸಿಕ್ಕಿದೆ. ನಮ್ಮಲ್ಲಿ ಆ ಒಂದು ಕಂಪನಿಯಿಂದ ಎಲ್ಲೂ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲಿ ಸರಬರಾಜು ಆಗಿಲ್ಲ. ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಔಷಧಿ ನಿಯಂತ್ರಣ ಇಲಾಖೆಯವರು ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡ್ ಇಲ್ಲದೇ ಇದ್ರೂ ಕೂಡ ಬೇರೆ ಬ್ರ್ಯಾಂಡ್ಗಳಾದರೂ ಕೂಡ ಅದನ್ನು ಒಂದ್ಸಲ ಪರೀಕ್ಷೆ ಮಾಡುವಂಥದ್ದು, ಅದರ ಏನು ಸ್ಯಾಂಪಲ್ಗಳನ್ನೆಲ್ಲ ತೆಗೆದುಕೊಂಡು ಇವತ್ತೆಲ್ಲ ಕಡೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಅದು ನಂತರ ವರದಿ ಬಂದ ನಂತರ ಅದನ್ನು ಹೇಳ್ತೀವಿ. ಆದರೆ ಇದು ನಮ್ಮ ರಾಜ್ಯಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ನಮ್ಮಲ್ಲಿ ಇದು ಸರಬರಾಜು ಕೂಡ ಆಗಿಲ್ಲ. ಈಗ ಅದರ ಬಗ್ಗೆ ಒಂದು ಇಲಾಖೆಯವರು ಒಂದು ಪ್ರಕಟಣೆ ಮಾಡ್ತಾರೆ, ಒಂದು ಅಡ್ವೈಸರಿ ಪ್ರಕಟಣೆ ಮಾಡ್ತಾರೆ. ಆದರೆ ಅದರಲ್ಲಿ ಇಲ್ಲೆಲ್ಲೂ ನಮ್ಮಲ್ಲಿ ಆಗದೇ ಇರುವಂಥದ್ದು, ಅದು ಅಲ್ಲಿ ತಮಿಳುನಾಡಲ್ಲಿ ಎಲ್ಲ ಕಡೆಯೂ ಆಗಿಲ್ಲ. ಅದು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅದು ಸರಬರಾಜು ಆಗಿದೆ ಅಂತ ಮಾಹಿತಿ ಇದೆ. ಆದರೂ ಅದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಅಡ್ವೈಸರಿಯನ್ನು ಕೊಡ್ತೀವಿ. ಪ್ರೈವೇಟಲ್ಲೂ ಕೂಡ ಅದು ಎಲ್ಲೂ ಕೂಡ ಆ ಥರ ಏನು ಹೋಗಿರುವಂಥ ಮಾಹಿತಿ ನಮ್ಮಲ್ಲಿಲ್ಲ. ಅದೆಲ್ಲ ಈಗಾಗಲೇ ನಮ್ಮ ನೆನ್ನೆನೇ ಈ ಮಾಹಿತಿ ಗೊತ್ತಾಗಿದ್ದ ತಕ್ಷಣ ನಿನ್ನೆ ಬೆಳಗ್ಗೆನೇ ನಾನೇ ನಮ್ಮ ಡ್ರಗ್ ಕಂಟ್ರೋಲ್ ಮಾತಾಡಿದ್ದೆ, ನಮ್ಮ ಸೆಕ್ರೆಟರಿಗೂ ಮಾತಾಡಿದ್ದೆ. ಅದರಿಂದ ಇದರ ಬಗ್ಗೆ ಕೂಡಲೇ ನಾವು ಎಚ್ಚರಿಕೆ ವಹಿಸಬೇಕು ಅಂತ ನಿನ್ನೆ ಬೆಳಗ್ಗೆನೇ ಹೇಳಿದೆ.